ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಭಾಳ ಒಂದು ಅದ್ಭುತವಾದ ವಿಚಾರ. ದಯವಿಟ್ಟು ಎಲ್ಲರೂ ಪೂರ್ತಿ ನೋಡಿ. ಮತ್ತು ಯಾರ್ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಏನಪ್ಪ ವಿಚಾರ ಅಂದರೆ, ರಾಯಚೂರು ಜಿಲ್ಲೆಯಿಂದ ಬೆಂಗಳೂರಿನ ಸೆಂಟ್ರಲ್ ಜೈಲ್ ಹತ್ರ ಬಂದು ದರ್ಶನ್ಗೋಸ್ಕರ ಅಳುತ್ತಾ ಇದ್ದಾರೆ ಅವರ ಅಭಿಮಾನಿಗಳು, ಇವತ್ತಿನ ಯುವಕರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಅವರ ಅಭಿಮಾನಿಗಳು. ಅವ್ರು ಇನ್ನೊಂದೇನೋ ಹೆಸರು ಹೇಳ್ತಾನೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನನಗೆ ನಮ್ಮ ತಂದೆ ತಾಯಿನೇ ಬಾಸು. ಅವ್ರನ್ನ ಬಿಟ್ಟರೆ ಬೇರೆ ಯಾರನ್ನು ಕೂಡ ಆ ಜಾಗದಲ್ಲಿ ನೋಡೋಕ್ಕೆ ಇಷ್ಟಪಡಲ್ಲ. ಅವರೇ ಬಾಸು. ಯಾರು ಏನಾರ ಕೇಳಿ, ನಾವು ಬೇಕಾದರೂ ಸಿನಿಮಾಗಳನ್ನು ನೋಡಿದ್ದೀವಿ, ಇವರಿಗಿಂತ ಬೇಕಾದರೂ ಸಿನಿಮಾಗಳನ್ನು ನೋಡಿ ಬೆಳೆದಿದ್ದೀವಿ. ಆ ಸಿನಿಮಾಗಳನ್ನು ನೋಡಿ ನಾವು ಸ್ವಂತ ದುಡ್ಡು ಕೊಟ್ಟು ನೋಡಿ ಆ ಸಿನಿಮಾ ಥಿಯೇಟ್ರಲ್ಲೇ ಬಿಟ್ಟು ಬರ್ತೀವಿ ಹೊರತು ಅದರಲ್ಲಿ ಒಳ್ಳೆ ವಿಚಾರಗಳನ್ನ ತಗೊಂಡು ಮನೆ ಬರ್ತಿದ್ದೀವಿ. ಅದು ಬಿಟ್ಟರೆ ಅದರಲ್ಲಿ ಕೆಟ್ಟ ವಿಚಾರ ತಗೊಂಡು ನಾವು ಯಾವುದಕ್ಕೂ ಇದುವರೆಗೂ ತಲೆ ಕೆಡಿಸ್ಕೊಂಡಿಲ್ಲ. ಒಳ್ಳೆ ವಿಚಾರದಲ್ಲಿ ಮಾತ್ರ ನಾವು ಬದುಕ್ತಾ ಇದ್ದೀವಿ. ನಮ್ಮ ಮನೇಲಿ ನನ್ನ ಬಾಸ್, ನನ್ನ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ ಯಾವ ರೀತಿ ಜೀವನ ಮಾಡಬೇಕು, ಜನರ ಮುಂದೆ ಯಾವ ಥರ ಇರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅದಿರಲಿ ಸ್ನೇಹಿತರೆ, ರಾಯಚೂರು ಜಿಲ್ಲೆಯ ದರ್ಶನ್ ಅವರ ಅಭಿಮಾನಿಗಳು ಸೆಂಟ್ರಲ್ ಜೈಲ್ ಹತ್ರ ಬಂದು ಕುಂತ್ಕೊಂಡು ಅಳುತ್ತಾ ಇದ್ದಾರೆ. ನಮ್ಮ ದೇವ್ರಿಗೆ ಹಿಂಗಾಗೋಯ್ತಲ್ಲ ನೋಡಿ. ನಾನು ಒಬ್ಬ ಉತ್ತರ ಕರ್ನಾಟಕದನ ಹೇಳ್ತಾ ಇದ್ದೀನಿ. ನಾನು ಉತ್ತರ ಕರ್ನಾಟಕದನ 28 ವರ್ಷ ಆಯಿತು ಬೆಂಗಳೂರಿಗೆ ಬಂದು ಕೆಲಸ ಹುಡುಕೊಂಡು ಬೆಂಗಳೂರಿಗೆ ಬಂದು 28 ವರ್ಷ ಆಯಿತು. ನಮ್ಮ ಉತ್ತರ ಕರ್ನಾಟಕದ ಜನತೆ ಎಲ್ಲ ಬೆಂಗಳೂರಿಗೆ ಕೆಲಸ ಹುಡುಕೊಂಡು ಬರಬೇಕಾಗಿದೆ. ಯಾಕಂದರೆ ಇಂಥ ಅಂಧ ಅಭಿಮಾನಿಗಳು ಮತ್ತು ಕೆಲಸಕ್ಕೆ ಬಾರದೇ ಇರೋ MLAಗಳನ್ನು, ಕೆಲಸಕ್ಕೆ ಬಾರದೇ ಇರೋ MP ಗಳನ್ನು ನಾವು ಇದುವರೆಗೂ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಿಂದ ಇವತ್ತು ಉತ್ತರ ಕರ್ನಾಟಕದಲ್ಲಿ ಕೈಗಾರಿಕಾ ಉದ್ಯಮಗಳು ಸರಿಯಾಗಿ ಅಭಿವೃದ್ಧಿ ಆಗಿಲ್ಲ, ಮಾಡೋಕ್ಕಾಗಿಲ್ಲ. ಅಂಥ MLAನೂ ಹುಟ್ಟಿಲ್ಲ, ಅಂಥ MP ಕೂಡ ಇದುವರೆಗೂ ನಾವು ನೋಡಿಲ್ಲ. ನಮ್ಮ ಜನ ಚೆನ್ನಾಗಿರಬೇಕು, ನಮ್ಮ ರಾಯಚೂರಿನ ಜನ ಚೆನ್ನಾಗಿರಬೇಕು. ನಮ್ಮ ಉತ್ತರ ಕರ್ನಾಟಕದ ಜನಗಳು ಬೇರೆ ಊರಿಗೆ ಕೆಲಸ ಹುಡುಕೊಂಡು ಹೋಗಬಾರ್ದು, ಇಲ್ಲೇ ಕೆಲಸ ಮಾಡಬೇಕು ಅಂತ ನಾವು ಆ ಥರ MLAಗಳನ್ನ ಇದುವರೆಗೂ ನೋಡಿಲ್ಲ ಆ ಥರ ಮಾಡೋರು. ನೀವು ಏನಿವತ್ತು ರಾಯಚೂರಿಂದ ಬಂದು ಜೈಲ್ ಹತ್ರ ಒಬ್ಬ ಏನು ನಿಮ್ಮ ದೇವರು ಜೈಲಿಗೆ ಹೋಗಿದ್ದಾರೆ ಅಂತ ಹತ್ಕಂತ ಕುಂತಿದ್ದೀರಲ್ಲ, ನಿಮ್ಮ ಜಿಲ್ಲೆಗೋಸ್ಕರ ಯಾವತ್ತು ಕಣ್ಣೀರು ಹಾಕಿರೋದು ನಿಮ್ಮನ್ನು ನೋಡಿಲ್ಲ. ನಿಮ್ಮ ಊರಿಗೋಸ್ಕರ ನೀವು ಕಣ್ಣೀರು ಹಾಕಿರೋದು ನೋಡಿಲ್ಲ. ನಿಮ್ಮ ತಂದೆ ತಾಯಿಗೋಸ್ಕರ ನೀವು ಕಣ್ಣೀರು ಹಾಕಿರೋದು ನೋಡಿಲ್ಲ. ನಿಮ್ಮ ಊರಲ್ಲಿ ಸರಿಯಾಗಿ ಆಸ್ಪತ್ರೆ ಇಲ್ಲ ಅಂತ ಕಣ್ಣೀರು ಹಾಕಿರೋದು ನೋಡಿಲ್ಲ. ನಿಮ್ಮ ಊರಲ್ಲಿ ಸರಿಯಾಗಿ ರಸ್ತೆ ಇಲ್ಲ ಅಂತ ಕಣ್ಣೀರು ಹಾಕಿರೋದು ನೋಡಿಲ್ಲ. ನಿಮ್ಮ ಊರಲ್ಲಿ ಎಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ, ಎಷ್ಟೊಂದು ಅವ್ಯವಹಾರ ನಡೀತಾ ಇದೆ, ಅದಕ್ಕೋಸ್ಕರ ಕಣ್ಣೀರು ಹಾಕಿರೋದು ನೋಡಿಲ್ಲ. ಒಂದು ತಪ್ಪು ಮಾಡಿದರೋ ಬಿಟ್ಟಿದರೋ ಅದು ಗೊತ್ತಿಲ್ಲ. ಇವತ್ತು ಪೊಲೀಸರು ಅರೆಸ್ಟ್ ಮಾಡಿ ಕೋರ್ಟ್ ಎಲ್ಲ ತೀರ್ಮಾನ ಮಾಡಿ ಇವತ್ತು ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ಅದಕ್ಕೋಸ್ಕರ ಏನೋ ನಮ್ಮ ದೇಶಕ್ಕಾಗಿರ್ಬೋದು, ನಮ್ಮ ರಾಜ್ಯಕ್ಕಾಗಿರ್ಬೋದು, ಏನೋ ಸ್ವತಂತ್ರ ತಂದುಕೊಟ್ಟು ಏನೋ ಇಡೀ ರಾಜ್ಯಕ್ಕೆ ಒಳ್ಳೇದು ಮಾಡಿ ಹೋಗಿದ್ರೆ ಇಡೀ ರಾಜ್ಯನ ಹೋಗಿ ಎತ್ಕೊಂತ ಕುಂತ್ಕೋಬೋದು. ಗೊತ್ತಾಯ್ತಾ? ಮಹಾತ್ಮ ಗಾಂಧೀಜಿ ಕೂಡ ಹೋದಾಗ ಈ ಥರ ಹತ್ತಿರಲಿಲ್ಲ. ಆ ಥರ ನೀವು ಹೊಳ್ತಾ ಇದ್ದೀರಂದರೆ ನೀವೆಲ್ಲ ನಿಮ್ಮ ತಂದೆ ತಾಯಿ ಇವತ್ತು ಮಳೆ ಇಲ್ಲ ಇವತ್ತು ಸರಿಯಾದ ರೀತಿಯಲ್ಲಿ 7 ವರ್ಷದಿಂದ ರೈತರಿಗೆ ಮಳೆ ಇಲ್ಲ, ಮಳೆ ಹೋಗಿದೆ, ಮಳೆ ಬರ್ತಾ ಇಲ್ಲ. ನಾವು ಬಿತ್ತಿರ್ತಕ್ಕಂಥ ಬೆಳೆ ನಾಶವಾಗಿ ಹೋಗಿದೆ, ಸರಿಯಾದ ರೀತಿಯಲ್ಲಿ ಬರ್ತಿಲ್ಲ. ಇದಕ್ಕೋಸ್ಕರ ಕಣ್ಣೀರು ಹಾಕಲಿಲ್ಲ. ನಿಮ್ಮ ತಂದೆ ತಾಯಿ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಏನು ಬೆಳೆಗೆ ಒಳ್ಳೆ ಬೆಳೆ ಸಿಗಲಿಲ್ಲ, ಲಾಸ್ ಆಗೋಯ್ತು ಅಂತಂದೇಳಿ ಅದಕ್ಕೋಸ್ಕರ ಕಣ್ಣೀರು ಹಾಕಲಿಲ್ಲ. ಯಾಕಂದರೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಬೆಳಿಬೇಕು, ಅವ್ರ ಮುಂದೆ ಒಳ್ಳೆ ಮಕ್ಕಳು ಆಗಬೇಕು ಅಂತ ಹೇಳಿ ನಿಮಗೆ ಕಷ್ಟ ತೋರಿಸ್ದಂಗೆ ಇವತ್ತಿನ ಮಕ್ಕಳನ್ನು ತಂದೆ ತಾಯಿಗಳು ಬೆಳೆಸ್ತಾ ಇದ್ದಾರೆ. ಅದರಿಂದ ನಿಮಗೆ ಕಷ್ಟಗಳು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನೀವು ಅಭಿಮಾನ ತೋರಿಸ್ಕೊಳ್ಳಿ. ಏನು ಎಂಥ ಅಭಿಮಾನಿಗಳು ತೋರಿಸ್ಕೊಳ್ಳಿ ನೀವು, ಅದು ನಮಗೆ ಅವಶ್ಯಕತೆ ಇಲ್ಲ. ಅಭಿಮಾನದ ಜೊತೆಗೆ ನಿಮ್ಮ ಊರಿನ ಬಗ್ಗೆ, ನಿಮ್ಮ ಜಿಲ್ಲೆಯ ಬಗ್ಗೆ, ನಿಮ್ಮ ಮನೆಯ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಕೂಡ ಅಭಿಮಾನ ಇರಲಿ ಮೊದಲು. ಆಮೇಲೆ ಹೊರಗಡೆ ಯಾರು ಕೂಡ ಪುಕ್ಸಟ್ಟೆ ಇದುವರೆಗೂ ಪಿಕ್ಚರ್ ನೋಡಿಲ್ಲ. ನೀವು ನಿಮ್ಮ ತಂದೆ ತಾಯಿ ಎಷ್ಟು ಲಾಸ್ ಮಾಡ್ಕೊಂಡಿದ್ದಾರೆ. ಹೊಲ ಲಾಸ್ ಆಗೋಯ್ತು, ಬೆಳೆ ಲಾಸ್ ಆಗೋಯ್ತು. ಇಷ್ಟೆಲ್ಲ ಇದಕ್ಕೆಲ್ಲ ಕಣ್ಣೀರು ಹಾಕಲಿಲ್ಲ ನೀವು. ನಿಮ್ಮ ಊರಲ್ಲಿ ಸರಿಯಾದ ರೀತಿಯಲ್ಲಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಎಷ್ಟೊಂದು ರೈಸ್ ಮಿಲ್ಗಳಿದ್ದಾವೆ. ಇವತ್ತೆಲ್ಲ ಕೆಲಸ ಹುಡುಕೊಂಡು ಬೆಂಗಳೂರಿಗೆ ಬರ್ತಾ ಇದ್ದೀರಾ. ಅದು ಏನು ಕೆಲಸಕ್ಕೆ ಬರ್ತಾ ಇದ್ದೀರಾ? ಗಾರೆ ಕೆಲಸಕ್ಕೆ ಬರ್ತಾ ಇದ್ದೀರಾ. ಏನು ದೊಡ್ಡ IAS ಆಫೀಸರ್ ಆಗಿ ಇಲ್ಲ ದೊಡ್ಡ ಇಂಜಿನಿಯರ್ಗಳಾಗಿ ಅಂತೂ ಬರ್ತಾ ಇಲ್ಲ. ಬಂದು ಎಲ್ಲ ಗಾರೆ ಕೆಲಸಕ್ಕೆ ಸೇರ್ಕೊತಾ ಇದ್ದೀರಾ. ರಾಯಚೂರು ಅತಿ ಹೆಚ್ಚು ಇವತ್ತು ರಾಯಚೂರು ಜಿಲ್ಲೆ ಜನ, ಗುಲ್ಬರ್ಗದವರು ಎಲ್ಲ ಬಂದು ಸೇರ್ಕೊಂಡಿದ್ದೀರಾ. ನೀವು ಅಳ್ರಿ, ನೀವು ಬೇಕಾದಷ್ಟು ಅಲ್ಲಿ ಜೈಲಲ್ಲಿ ಹೋಗಿ ಹತ್ಕೊಂತ ಕುಂತ್ಕೊಳ್ಳಿ, ಅಲ್ಲೇ ಮಲ್ಕೊಳ್ಳಿ. ಆದರೆ ಅವ್ರು ಎಷ್ಟು ದಿನ ಜೈಲಲ್ಲಿ ಇರಬೇಕೋ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ನೀವೆಲ್ಲ ತೀರ್ಮಾನ ಮಾಡಬೇಕಾಗಿರೋದು. ನೀವು ಅಳ್ಬೇಕಾಗಿರೋದು ಅವ್ರಿಗೋಸ್ಕರ ಅಲ್ಲ. ನೀವು ಅಳ್ಬೇಕಾಗಿರೋದು ನಿಮ್ಮ
ಜಿಲ್ಲೆಗೋಸ್ಕರ, ನಿಮ್ಮ ತಂದೆ ತಾಯಿಗೋಸ್ಕರ, ನಿಮ್ಮ ಬಂಧು ಬಳಗಕ್ಕೋಸ್ಕರ ಅಳಬೇಕಾಗಿದೆ. ಇವತ್ತು ಕೆಲಸ ಹುಡುಕೆಂದೆಲ್ಲ ಬೆಂಗಳೂರಿಗೆ ಬರ್ತಾ ಇದ್ದೀರಿ. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಎಷ್ಟೊಂದು ರೈಸ್ ಮಿಲ್ಗಳಿದ್ದಾವೆ. ಅವ್ರನ್ನ ಅವೆಲ್ಲ ಸರಿಯಾದ ರೀತಿಯಲ್ಲಿ ಓಪನ್ ಮಾಡಿಸಿ ಅಂತ ನೀವು ಹೋರಾಟ ಮಾಡಲಿಲ್ಲ, ಅದಕ್ಕೋಸ್ಕರ ಕಣ್ಣೀರು ಹಾಕಲಿಲ್ಲ. ಇವತ್ತೆಲ್ಲ ಹೊರ ರಾಜ್ಯದವರು ಬಂದು ಅಲ್ಲಿ ಸೇರ್ಕೊಂಡಿದ್ದಾರೆ. ರಾಯಚೂರು ರೈಸ್ ಮಿಲ್ಲಲ್ಲಿ ಹೊರ ರಾಜ್ಯದವ್ರು ಬಂದು ಸೇರ್ಕೊಂಡಿದ್ದಾರೆ. ನಮಗೆಲ್ಲ ಕೆಲಸ ಇಲ್ಲ, ಕೆಲಸ ಕೊಡ್ತಾ ಇಲ್ಲ ಅಂತಂದು ಯಾರೂ ಕಣ್ಣೀರು ಹಾಕಲಿಲ್ಲ. ಇವತ್ತೊಬ್ಬರ ಏನೋ ಅಪರಾಧ ಮಾಡಿದವರು ಬಿಟ್ಟಿದವರು ನಾವು ಯಾರು ನೋಡಿಲ್ಲ, ಗೊತ್ತಾಯ್ತಾ? ಜೈಲಿಗೆ ಹೋಗಿದ್ದಾರೆ, ಅವರು ಏನು ಮಾಡಿದಾರೋ ಅದಕ್ಕೆ ಅನುಭವಿಸ್ಲೇಬೇಕದು. ನೀವ್ಯಾಕೆ ಅದಕ್ಕೋಸ್ಕರ ಕಣ್ಣೀರು ಹಾಕಕ್ಕೆ ಅವಶ್ಯಕತೆ ಇರಲಿಲ್ಲ, ಹತ್ಕಂತ ಕುಂದ್ರದ ಅವಶ್ಯಕತೆ ಇರಲಿಲ್ಲ. ಅವ್ರು ಎಷ್ಟು ದಿನ ಇರಬೇಕು ಅಷ್ಟು ದಿನ ಅಲ್ಲಿ ಇರ್ತಾರೆ, ಹೊರಗಡೆ ಬಂದೇ ಬರ್ತಾರೆ. ಯಾರು ಕೂಡ ಅಲ್ಲಿ ಹೋಗಿ ನೀವು ಹೊತ್ಕೊಂಡು ಕೂತ್ಕೊಂಡು ಅವಶ್ಯಕತೆ ಇಲ್ಲ. ನೀವು ಹೋಗಿ ತಪ್ಪು ಮಾಡಿಲ್ಲ ಅಂತಂದು ಹೇಳ್ತಾ ಇದ್ದೀರಲ್ಲ, ಅವ್ರು ಏನು ಮಾಡಿಲ್ಲ, ಅವ್ರು ದೇವರು, ನಮಗೆ ದೇವರು ಅಂತ ಹೇಳ್ತಾ ಇದ್ದೀರಲ್ಲ, ದೇವರು ತಾನೇ ಅವರು. ದೇವ್ರು ಯಾವತ್ತಿದ್ರು ಕೆಟ್ಟ ಕೆಲಸ ಮಾಡಲ್ಲ, ಒಳ್ಳೆ ಕೆಲಸನ ಮಾಡುತ್ತೆ. ನೀವೆಲ್ಲ ಇವತ್ತು ಯಾಕೆ ನಾವು ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಂತಂದೆಲ್ಲ ಹೇಳ್ತಾ ಇದ್ದೀರಿ. ನೀವು ಕೂಡ ಎಲ್ಲ ಕೆಟ್ಟದಾಗೆಲ್ಲ ಮೆಸೇಜ್ ಮಾಡ್ತಾ ಇದ್ದೀರಿ. ಅದು ಬೇಕಾಗಿಲ್ಲ, ಅದು ಅವಶ್ಯಕತೆ ಇಲ್ಲ. ಒಳ್ಳೆ ಮಕ್ಕಳಾಗಿ, ಒಳ್ಳೆ ವಿದ್ಯಾವಂತರಾಗಿ, ಒಳ್ಳೆ ಬುದ್ಧಿವಂತರಾಗಿ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇವತ್ತಿನ ಯುವಕರೆಲ್ಲ ಒಂದು ಸತಿ ಡಾಕ್ಟರ್ ರಾಜ್ಕುಮಾರ್ ಅವರ ಪಿಕ್ಚರ್ಗಳನ್ನು ನೋಡಿ ಮತ್ತು ಶಂಕರ್ನಾಗ್ ಅವರ ಪಿಕ್ಚರ್ಗಳನ್ನು ನೋಡಿ ಒಂದು ಸತಿ ನೋಡಿ. ಅವೆಲ್ಲ ನಿಮ್ಮ ಮೊಬೈಲೆಲ್ಲ ಬರ್ತಾವೆ ಇವಾಗೆಲ್ಲ. ಏನು ಸಿನಿಮಾ ಥಿಯೇಟ್ರಿಗೆ ಹೋಗೋದು ಬೇಕಾಗಿಲ್ಲ. ಫ್ರೀ ಕೂತ್ಕೊಂಡಾಗ ನೆಟ್ ವೇಸ್ಟ್ ಮಾಡೋ ಬದಲು ನಿಮ್ಮ ಮೊಬೈಲಲ್ಲಿ ಕೂತ್ಕೊಂಡು ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ನಾವು ಮತ್ತು ಶಂಕರ್ನಾಗ್ ನಾವು ಇವು ನೋಡಿ, ಪಿಕ್ಚರ್ ನೋಡಿ. ಅವ್ರಿಗೆಲ್ಲ ಅದ್ಭುತವಾದ ಪಿಕ್ಚರು. SP ಸಾಂಗ್ಲಿಯನ್ನ ನೋಡಿ. ಆಮೇಲೆ ಸಾಯಿ ಕುಮಾರ್ದೊಂದು ಪೊಲೀಸ್ ಸ್ಟೋರಿ ಪಿಕ್ಚರ್ ಇದೆ, ಅದು ನೋಡಿ. ಅವಾಗಾದರೂ ನಿಮಗೆ ಒಳ್ಳೆ ಬುದ್ಧಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಬದಲಾವಣೆಯಾಗಿ, ಅಭಿಮಾನಿಗಳಾಗಿ, ಅಭಿಮಾನಿಗಳಾಗಬೇಡಿ. ಊರಿಗೋಸ್ಕರ, ಜಿಲ್ಲೆಗೋಸ್ಕರ, ತಂದೆ ತಾಯಿಗೋಸ್ಕರ, ಮೊದಲು ಮನೆಗೋಸ್ಕರ, ಆಮೇಲೆ ಹೊರಗಡೆಗೋಸ್ಕರ ಎಲ್ಲರೂ ಬದಲಾವಣೆ ಆದರೆ ನಮ್ಮ ರಾಜ್ಯ ಭಾಳ ಅದ್ಭುತವಾಗಿರುತ್ತೆ. ಏನು ಇವರು ದೇವರು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ,